Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ. ಆದರೆ ದಿಲ್ಲಿಯ ವಲಯದಲ್ಲಿ ಏನೇನು ನಡೀತಾ ಇದೆ, ಈಗಾಗಲೇ ಇಂಪಾರ್ಟೆಂಟ್ ನಾಯಕರಿಗೆ ದಿಲ್ಲಿಯಿಂದ ಬುಲಾವ್ ಕೂಡ ಬಂದಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಪ್ಲಾನ್ಗಳು ಕೂಡ ನಡೀತಾ ಇವೆ. ಒಂದು ಕಡೆಗೆ INDA ಮೈತ್ರಿಕೂಟ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ NDA ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದೆ. ಸರ್ಕಾರ ರಚನೆಗೆ ಮೋದಿ ಮತ್ತೆ 3ನೇ ಬಾರಿ ಪ್ರಧಾನಿ ಆಗುವಂಥದ್ದು ನಿಶ್ಚಿತ. ದೆಹಲಿಗೆ ಬನ್ನಿ ಅಂತ ಮಿತ್ರ ಪಕ್ಷಗಳ ನಾಯಕರಿಗೆ NDA ಬುಲಾವ್ ಕೊಟ್ಟಿದೆ. ಹೀಗಾಗಿ ನಿತೀಶ್ ಕುಮಾರ್, ನಾಯ್ಡು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇವರಿಬ್ಬರ ಮೇಲೆ ನಿಂತಿದೆ ಸರ್ಕಾರ ರಚನೆ ಅನ್ನುವಂಥದ್ದು. ಏನಾಗಬಹುದು ನಿರ್ಧಾರ? ಮೊದಲೇ ಏನು ನಿತೀಶ್ ಕುಮಾರ್ಗೆ ಪಲ್ಟಿ ಮಾಸ್ಟರ್ ಅನ್ನುವಂಥ ಒಂದು ಮಾತಿದೆ. ಯಾವಾಗ ಪಲ್ಟಿ ಹೊಡಿತಾರೆ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ನಿತೀಶ್ ಕುಮಾರ್ ಕಟ್ಕೊಂಡು ಎಷ್ಟರ ಮಟ್ಟಿಗೆ ಇವರು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಮನವೊಲಿಸ್ತಾರೆ. ಆದರೆ JDU ಮೂಲಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ, ಯಾವುದೇ ಕಾರಣಕ್ಕೂ ನಾವು ಮನಸ್ಸನ್ನು ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ, ನಾವು ಜೊತೆಗಿರ್ತೀವಿ ಅಂತ. ಈ ಕಡೆಗೆ ನಾಯ್ಡು ಪರವಾಗಿ ಪವನ್ ಕಲ್ಯಾಣ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು NDA ಬಿಡ್ತೀವಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ನಾವು ಜೊತೆಗೆ ಇರ್ತೀವಿ ಅನ್ನುವಂಥ ಮಾತು ಮೇಲ್ನೋಟಕ್ಕೆ ಭಾಳ ಸಲೀಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಒಳಗಿಂದೊಳಗೆ ಏನು ನಡೆಯುತ್ತೆ ನೋಡಬೇಕು. ಯಾಕಂದರೆ ರಾಜಕಾರಣ ನಾವು ಅಂದುಕೊಂಡಷ್ಟರ ಮಟ್ಟಿಗೆ ಇರಲ್ಲ. ಒಳಗಡೆಯ ಬೆಳವಣಿಗೆಗಳು ಬೇರೆದ್ದೇ ರೀತಿಯಲ್ಲಿರ್ತವೆ. ಹೀಗಾಗಿ ಏನಾಗಬಹುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಏನಾದರೂ ಈ ಸರಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಗತಿ ಏನು ಅನ್ನುವಂಥದ್ದು ಇದ್ದೇ ಇರುತ್ತೆ. ನಾಯ್ಡು ಈ ಮಟ್ಟಕ್ಕೆ ಬರೋ ತನಕ ಪಟ್ಟಿರುವಂಥ ಪಾಠಗಳು 1-2 10 ಕರೆದು ಸುರಿದು ನಾನು ಇನ್ನೆಂದೆಂದೂ ಕೂಡ ನಾನು ಮುಖ್ಯಮಂತ್ರಿಯಾಗಿಯೇ ನಾನು ವಿಧಾನಸಭೆಗೆ ಬರ್ತೀನಿ, ಅಲ್ಲಿ ತನಕ ವಿಧಾನಸಭೆಗೆ ಕಾಲಿಡಲ್ಲ ಅಂತ ಹೊರಗಡೆ ಬಂದಂಥ ಚಂದ್ರಬಾಬು ನಾಯ್ಡು. ಇದೆಲ್ಲದರ ಜೊತೆಗೆ ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಅನ್ನು ನಡೆಸ್ತಾರೆ. ಬೆಳಗ್ಗೆ 11:30ಕ್ಕೆ ಸಂಪುಟ ಸಭೆಯನ್ನು ಮೋದಿ ನಡೆಸ್ತಾರೆ. ಸಭೆಯ ಬಳಿಕ ರಾಷ್ಟ್ರಪತಿಯವರನ್ನು ಕೂಡ ಪ್ರಧಾನಿ ಭೇಟಿ ಮಾಡ್ತಾರೆ. ರಾಷ್ಟ್ರಪತಿಗಳಿಗೆ ಪ್ರಧಾನಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ನಂತರ ಮತ್ತೆ ಹೊಸ ಪ್ರಕ್ರಿಯೆಗಳು ಶುರು ಆಗುತ್ತವೆ. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಸಭೆಯನ್ನು ನಡೆಸ್ತಾ ಇದ್ದಾರೆ ಬೆಳಗ್ಗೆ 11:30ಕ್ಕೆ. ಅದಾದಮೇಲಿನ ಬೆಳವಣಿಗೆಗಳು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ, ಅಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ನಂತರ ಹೊಸ ಸರ್ಕಾರದ ರಚನೆಗೆ ಮುಂದಿನ ಪ್ರಕ್ರಿಯೆಗಳು ಶುರು ಆಗುತ್ತವೆ. ಸೊ ಇದು ಸಂಗತಿ. ನಿನ್ನೆ ಮೋದಿ ಮಾತಾಡ್ತಾ ಹೇಳ್ತಾ ಇದ್ರು, ಅಭಿನಂದನೆಯನ್ನು ಸಲ್ಲಿಸಿದರು. ನಮ್ಮನ್ನು ಕೈ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಾವು ಋಣಿಯಾಗಿದ್ದೀವಿ ಅಂತ. ಜೊತೆಗೆ ನಮ್ಮ ಕನಸು ಕನವರಿಕೆಗಳು ಏನೇನಿದೆ ಅದನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ, ನಮ್ಮ ಯೋಜನೆಗಳನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ಕೂಡ ಮೋದಿ ಹೇಳಿದರು. ಜೊತೆಗೆ ಈ ಕಡೆಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಭರ್ಜರಿಯಾದಂಥ ಸೆಲೆಬ್ರೇಷನ್ ನಡೀತಾ ಇತ್ತು. ಕಾಂಗ್ರೆಸ್ 52-53 ಇದ್ದಂಥ ಕಾಂಗ್ರೆಸ್ ಇವತ್ತು 99ಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಸೆಲೆಬ್ರೇಷನ್. ಬಹುಶಃ ನಂಗೆ ಅನಿಸುತ್ತೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋದಿದೆಯಲ್ಲ, ಬಹುಶಃ ಈ ಚುನಾವಣೆ ಮಾಡಿ ತೋರಿಸ್ತೇನೋ ಅಂತ. ಒಂದು ಕಡೆಗೆ BJP ವಲಯದಲ್ಲೂ ಸೆಲೆಬ್ರೇಷನ್, ಇನ್ನೊಂದು ಕಡೆ ಕಾಂಗ್ರೆಸ್ ವಲಯದಲ್ಲೂ ಸೆಲೆಬ್ರೇಷನ್. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಈ ರೀತಿ ಸೆಲೆಬ್ರೇಷನ್ ಆಗಿರೋದನ್ನು ನಾವು ಲೈಫಲ್ಲಿ ನೋಡಿಲ್ಲ. ನಾವು ಎರಡೂ ಕಡೆ ಸೆಲೆಬ್ರೇಷನ್ ಆಗಿರೋದನ್ನು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.